ನಿಮ್ಮದೇ ಪ್ರೊಡಕ್ಷನ್ ಸಿನಿಮಾ ಬೇರೆ ಬರ್ತಾ ಇದೆ ಹೊಸ ವರ್ಷಕ್ಕೆ. ಹೌದು. ಅದರದ್ದು ಏನೆಲ್ಲ ಕೆಲಸಗಳು ನಡೀತಾ ಇದೆ? ಎಲ್ಲ ಮುಗಿದಿದೆ. ಮೇ ಬಿ 29ನೇ ತಾರೀಕು ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಸುದೀಪ್ ಸರ್ ರಿಲೀಸ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿ ನಿಮಗೆಲ್ಲ ಇಷ್ಟ ಆಗ್ಬೋದು. ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಫಸ್ಟ್ ಟೈಮ್. ಅಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ದುಡ್ದಿದ್ದೀನೋ ಏನು ಮಾಡಿದ್ದೀನೋ ಅದನ್ನೇ ಒಂದು ಸಿನಿಮಾ ಮಾಡಿದ್ದೀನಿ. ನಾನು ದುಡ್ದಿರೋದ್ರಲ್ಲಿ ಇಟ್ಕೊಂಡು ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿ ನಾನು ಸಿನಿಮಾ ಹಾಕಿ ಸಿನಿಮಾ ಮಾಡಿದ್ದೀನಿ. ಇನ್ನು ಅದರಲ್ಲಿ ನನ್ನನ್ನು ಬೆನ್ತಟ್ಟಿ ಪ್ರೋತ್ಸಾಹಿಸಿ ಆಯಿತು ಇನ್ನೂ ಮಾಡು ಮಗ ಅಂತ ಕಳಿಸ್ತೀರಾ, ಏನು ಮಾಡ್ತೀರಾ ಎಲ್ಲ ನಿಮಗೆ ಸೇರಿರೋದು. ಅದು ಗೆದ್ದರೆ ಇನ್ನೂ ನನ್ನ ಕೈಲಾಗಿ ನಾನು ಇನ್ನೂ ಒಂದಷ್ಟು ಸಿನಿಮಾ ಮಾಡಿಸ್ತೀನಿ. ಗೆಲ್ಲಿಲ್ಲ ಅನ್ನೋದು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದರಲ್ಲೇನೋ ನಂದು ತಪ್ಪು ನಿಮ್ಮದು ತಪ್ಪು ಅನ್ನೋದು ನಿಮ್ಗೆ ಇಷ್ಟ ಆಗಿಲ್ಲ, ಇಷ್ಟ ಆಗಿಲ್ಲ. ಇಷ್ಟ ಆದರೆ ಖಂಡಿತ ಪ್ರೋತ್ಸಾಹಿಸಿ ಬೆಳೆಸಿ ಅಷ್ಟೇ. ಖಂಡಿತ. ಅಂದರೆ ಎವ್ರಿ ಒಂದಷ್ಟು ವರ್ಷಕ್ಕೆ ಒಂದ್ಸಲ ಮಾಸ್ಟರ್ ಆದರೆ ಒಂದೊಂದು ಹಂತಕ್ಕೆ ಬೆಳ್ಕೊಂಡು ಮತ್ತು ಆ ಊರಲ್ಲಿ ಆ ಮನೇಲೇ ದುಡ್ದು ಆ ಮನೆಗೆ ಸಾಕ್ತಾ ಇರೋದು ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಅಭಿಷೇಕ್ಗೆ ಒಬ್ಬ ಆಟೋ ಡ್ರೈವರು, ಒಬ್ಬ ಸ್ಟಂಟ್ ಮ್ಯಾನಾಗಿ ಬಂದು ಸ್ಟಂಟ್ ಮಾಸ್ಟರ್ ಆಗಿ, ಸ್ಟಂಟ್ ಮಾಸ್ಟರ್ ಆದಮೇಲೆ ಡಾಕ್ಟ್ರೇಟ್ವರೆಗೂ ಹೋಗಿ ಇಡೀ ದೇಶದಾದ್ಯಂತ ಒಂದು ಸೀಲ್ ಹೊತ್ತದೆಯಲ್ಲ ನಮ್ಮ ಇಲ್ಲಿ ಹುಟ್ಟಿ, ಅದ್ರ ಜೊತೆಗೆ ಇಂಡಸ್ಟ್ರಿಗೆ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡೋವಂಥದ್ದು ಅಂದರೆ ಅನ್ನದಾತರ ಅಂತಾರೆ ಅಣ್ಣವರು. ಅದಕ್ಕಿನ್ನ ಹೇಳೋದು ಅಲ್ಲಿಂದ ಮತ್ತೆ ಅಲ್ಲಿಗೆ ಅಂದರೆ ಇದಲ್ವಾ ಬೇಕಾಗಿರೋದು. ಹೌದು ಹೌದು ನಿಜ. ಬಟ್ ಆ ಒಂದು ಭಾಗ್ಯ ಸಿಗ್ತಲ್ಲ ನನಗೆ, ಅಷ್ಟೇ ಸಾಕು. ಇಲ್ಲ ತುಂಬ ಒಳ್ಳೇದಾಗುತ್ತೆ ಮಾತ್ರ, ತುಂಬ ಪಾಸಿಟಿವ್ ಆಗಿದೆ. ಆ್ಯಂಡ್ ರಕ್ಕಸಪುರದವಳು ಸೀರೀಸ್ ಮಾಡ್ತಾ ಇದ್ದೀವಿ ನಾವು, ಕನ್ನಡ ಪಿಕ್ಚರ್ ಅವರು. ಸೊ ಆಲ್ರೆಡಿ ಡೈರೆಕ್ಟರ್ ಹತ್ರ ಮಾತಾಡಿದ್ದೀನಿ. ಸೊ ಇಲ್ಲಿಂದ ಶುರುವಾಗುತ್ತೆ. ಸೊ ಹೊಸ ವರ್ಷಕ್ಕೆ ಮತ್ತೊಂದು ದೊಡ್ಡ ಸಿನಿಮಾ ಬರ್ತಿದೆ. ಮಾಸ್ಟರ್ ನಿಜವಾಗ್ಲೂ ತುಂಬ ಖುಷಿ ಆಯ್ತು ಮಾತಾಡಿ, ಸಿಕ್ಕಿದ್ದಕ್ಕೆ ತುಂಬ ಥ್ಯಾಂಕ್ಸ್.